ಯಾವುದೇ ಕಾರಣಕ್ಕೆ ನೀವು ಬಸ್ಗಳಲ್ಲಿ ಓಡಾಡೋದಕ್ಕಿಂತ ರೈಲಲ್ಲಿ ಓಡಾಡೋದ್ರಿಂದ ಎಷ್ಟು ಸೇಫ್ಟಿ ಆಗ್ತದೆ ಅನ್ನೋದು ದೊಡ್ಡದಕ್ಕಿಂತ ದರನೂ ಕೂಡ ಕಡಿಮೆ ಇರ್ತದೆ, ಸುರಕ್ಷತೆ ಇರ್ತದೆ ಅನ್ನೋ ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ನಮ್ಮ DRM ಅವರು ಇಲ್ಲಿ ಬಂದಿದ್ದಾರೆ, ಬೆಂಗಳೂರಿನ DRM ಅವರು. ತುಮಕೂರಿನ ರೈಲ್ವೆ ಸ್ಟೇಷನ್ಗೆ ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಹೆಸರನ್ನು ಇಟ್ಟು ಭಾರತ ಸರ್ಕಾರ ಹೋಮ್ ಮಿನಿಸ್ಟ್ರಿಗೆ ನಾವು ಅಲ್ಲಿಂದ ನಾವೇನು ಮಾಡಿದ್ವಿ, ರಾಜ್ಯ ಸರ್ಕಾರಕ್ಕೆ ಒಂದು ನಿಮ್ಮ ಒಪಿನಿಯನ್ ಕೊಡಿ ಅಂತ ಒಂದು ಕಾಗದ ಬರೆದಿದ್ದೀವಿ. ನಾನೇ ಸ್ವತಃ 4-5 ಸಾರಿ ಹೋಗಿದ್ದೇನೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಇನ್ನು ಸಿದ್ದರಾಮಯ್ಯನವ್ರಿಗೆ ಅದಕ್ಕೆ ಸೈನ್ ಹಾಕಬೇಕು ಅಂತ ಬಂದಿದೆಯಲ್ಲೋ ಗೊತ್ತಿಲ್ಲ. ನಾನು ಈಗ ನಿನ್ನೆನೂ ಕೂಡ ವಿನಂತಿ ಮಾಡಿದ್ದೀನಿ, ಇವತ್ತು ವಿನಂತಿ ಮಾಡ್ತೀನಿ. ಇಂಥ ಪುಣ್ಯಾತ್ಮನನ್ನು ಒಬ್ಬ ನಡೆದಾಡುವ ದೇವರ ಹೆಸರನ್ನು ಒಂದು ರೈಲ್ವೆ ಸ್ಟೇಷನ್ಗೆ ಇಡ್ತೀನಿ ಅಂದಾಗ ಯಾರೋ ಎಂಟಾಸೀನ ಮತ್ತೊಬ್ಬ ಮಗದೊಬ್ಬ ಮಾತಾಡ್ತಾನೆ ಅಂತ ಇಂಥದ್ಕೇನಾದ್ರು ನೀವು ತೊಂದರೆ ಕೊಟ್ಟರೆ ನನಗೇನು ಲಾಸ್ ಇಲ್ಲ. ಭಗವಂತ ಎಲ್ಲ ಒಂದು ಕಡೆ ಯಾರಿಗೆ ಲಾಸ್ ಮಾಡಬೇಕು ಅದು ಆಗ್ತದೆ, ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ನಾನೇ ಸ್ವತಃ ಹೋಗಿದ್ದೀನಿ. ಒಂದು ಸಾರಿ ಹೋಗಿಲ್ಲ, 4-6 ಬಾರಿ ಹೋಗಿದ್ದೀನಿ. 90 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ಗೂ ಕೂಡ ಬಂದಿದೆ. ಇನ್ನೊಂದು 15-20 ದಿನ, ಒಂದು ತಿಂಗಳಲ್ಲಿ ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ದೇಶಕ್ಕೆ ವಿದ್ಯೆಯನ್ನು ಕೊಟ್ಟು ಬಡವನ ಮಕ್ಕಳು ಕೂಡ ಸಮಾಜದಲ್ಲಿ ಬದುಕಬೇಕು, ಸಾಮಾನ್ಯ ಬಡವರ ಮಕ್ಕಳು ಕೂಡ ಈ ರಾಷ್ಟ್ರದ ಮೂಲ ಒಂದು ಮೇಲು ಮಟ್ಟಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ಒಬ್ಬ ಪುಣ್ಯಾತ್ಮನ ನಡೆದವಾಡ ದೇವರ ಹೆಸರಿಡೋದಕ್ಕೆ ನೀವು 5-6 ತಿಂಗಳು ಇಟ್ಕೋತೀರಾ ಅಂದರೆ ಇದು ನಿಮ್ಗೆ ಅಲ್ಲಿವರೆಗೂ ಸರಿ ಹೋಯ್ತದೆ. ಸಂಬಂಧಪಟ್ಟ ಮುಖ್ಯ ಕಾರ್ಯದರ್ಶಿ ಹತ್ರ ಮಾತಾಡಾಯಿತು. ಅವ್ರು ಯಾರೋ ಒಬ್ಬ ಅದೇಂತೇವ್ರು, ಅವ್ರ ಹೆಸರು ಫೈನಾನ್ಸ್ ಸೆಕ್ರೆಟರಿ ಇದ್ನಲ್ಲಪ್ಪ, ಸುರೇಶ್ ಗೌಡ್ರೆ, ಹತ್ತಿ ಕಾಮತ್ಗೆ ಅವರು ನಮ್ಮ ಜಿಲ್ಲೆಯವರೇ ಮಾಡಬೇಕು ಸರ್, ಏನು ಮಾಡೋದು, ಒತ್ತಡ ಇದೆ ಅಂತಾರೆ. ಇದು ದುರಂತದ ಮಾತು. ಪ್ರಾಯಶಃ ಮುಂದೊಂದು ದಿನ ಅದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಅದು ಆಮೇಲೆ ಯೋಚನೆ ಮಾಡ್ತೀನಿ. ಒಂದು ವಿನಂತಿ ಮಾಡ್ತೀನಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಬೇಕಾಯ್ತದೆ. 9 ತಿಂಗಳಾಗಿದೆ, ಒಂದೇ ಒಂದು ರಾಜ್ಯ ಸರ್ಕಾರ ಕಾರ್ಯಕ್ರಮಗಳಿಗೆ ನಾನು ಹೋಗೋದಿಲ್ಲ. ಬೇಕಿಲ್ಲ ನೀವು ಮಾಡ್ಕೊಳ್ಳಿ ಅಂತೀನಿ, ನೀವು ಮಾಡ್ಕೊಳ್ಳಿ ಅಂತೀನಿ. ನನಗೇನು ಅದು ಇದ್ದಿಲ್ಲ, ನನಗೆ ಬೇಕು ಕೆಲಸ, ನನಗೆ ಬೇಕು ಈ ಭಾಗದ ಜನರ ಸರ್ವಾಂಗೀಣ ಅಭಿವೃದ್ಧಿ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನನ್ನನ್ನು ನಾರ್ತ್ ಈಸ್ಟ್ನ 7 ರಾಜ್ಯಗಳಿಗೆ ನನ್ನನ್ನು ಪ್ರತಿನಿಧಿಯಾಗಿ ಹಾಕಿದ್ದಾರೆ. 5 ರಾಜ್ಯಗಳಿಗೆ ಈಗಾಗಲೇ ನಾನು ಹೋಗಿ ಬಂದಿದ್ದೇನೆ, ಇನ್ನು 2 ರಾಜ್ಯಗಳಿಗೆ ಹೋಗಬೇಕಾಗಿದೆ. ಇದಕ್ಕೆಲ್ಲವನ್ನು ಕಾರಣಪರ್ತರು ತುಮಕೂರಿನ ಲೋಕಸಭಾ ಕ್ಷೇತ್ರದ ಮತದಾರರು, ಹಿರಿಯರು, ತಾಯಂದಿರು, ನನ್ನ ಯುವಕ